ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವೇನು ಮಾಡೋಣ್ರಿ, ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಇದು ಎರಡನೇ ವಿಡಿಯೋ ರೀ. ಇದು ನೋಡ್ರಿ, ಈ ವಿಡಿಯೋ ಒಳಗೆ ಏನು ಮಾಡತ್ತೀವಿ ಅಂದ್ರೆ ರೀ, ಡೀಪ್ ಡೈವ್ ಮತ್ತು ಅಂದಾಜಿಸಿ ಮತ್ತು ಪರಿಶೀಲಿಸಿ ಅದ್ರ ಮೇಲೆ ಈ ವಿಷಯಗಳನ್ನು ಇಲ್ಲಿ ನೋಡ್ತೀವಿ. ನೋಡ್ರಿ, ಡೀಪ್ ಡೈವ್ ಅಂದ್ರೆ ಏನ್ರಿ ನೋಡ್ರಿ, ಅವ್ರು ಏನಂತಾರೆ ರೀ, ರೇಸ್ಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಓಟಗಾರರಿಗೆ ಸಾಮಾನ್ಯ ಅಂತಿಮ ಗೆರೆ ಇರುತ್ತದೆ. ಇಲ್ಲಿ ಎರಡು ಚೌಕಾಕಾರದ ಓಟದ ಟ್ರ್ಯಾಕ್ಗಳಿವೆ. ನೋಡ್ರಿ, ಇಲ್ಲಿ ಎರಡು ಚೌಕಾಕಾರದ ಟ್ರ್ಯಾಕ್ಗಳು ಅದಾವ್ರಿ. ಒಳ ಟ್ರ್ಯಾಕ್ ಬದಿ 100 ಮೀಟರ್ ಮತ್ತು ಹೊರ ಟ್ರ್ಯಾಕ್ ಬದಿಯ 150 ಮೀಟರ್ ಇದೆ. ಅಂದ್ರೆ ನೋಡ್ರಿ, ಇಲ್ಲಿ ಒಳಗೊಂದು ಟ್ರ್ಯಾಕ್ ಐತಿ, ಹೊರಗೊಂದು ಟ್ರ್ಯಾಕ್ ಐತಿ. ಇಲ್ಲಿ ಏನೈತ್ರಿ, ಒಳಗಿನ ಟ್ರ್ಯಾಕ 100 ಮೀಟರ್ ಐತಿ, ಹೊರಗಿನ ಟ್ರ್ಯಾಕ 150 ಮೀಟರ್ ಐತಿ. ಚಿತ್ರದಲ್ಲಿ ತೋರಿಸಿದಂತೆ ಇಬ್ಬರು ಓಟಗಾರರಿಗೆ ಸಾಮಾನ್ಯ ಅಂತಿಮ ಗೆರೆ ಟ್ರ್ಯಾಕ್ಗಳ ಒಂದು ಬದಿಯ ಮಧ್ಯದಲ್ಲಿ ಧ್ವಜವನ್ನು ತೋರಿಸಲಾಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಒಂದು ಧ್ವಜವನ್ನು ತೋರಿಸಲಾಗೈತ್ರಿ. ಇದ ಅಂತಿಮ ಗೆರೆ ಆತ, ಸಾಮಾನ್ಯ ಅಂತಿಮ ಗೆರೆ. ಇಬ್ಬರಿಗೂ ಒಂದು ಸಾಮಾನ್ಯ ಅಂತಿಮ ಗೆರೆ ಅಂತಾರೆ. ಇನ್ನೇನು ಮಾಡ್ಬೇಕಾಗೈತಿ, ಒಟ್ಟು 350 ಮೀಟರ್ ಓಡಬೇಕಾಗೈತ್ರಿ. ಅವರು 350 ಮೀಟರ್ ದೂರ ರೇಸ್ನಲ್ಲಿ 350 ಮೀಟರ್ ಓಡಿದ ನಂತರ ಇಬ್ಬರು ಓಟಗಾರರಿಗೆ ಸಾಮಾನ್ಯ ಅಂತಿಮ ಗೆರೆ ಇರಬೇಕಾದರೆ ಈ ಎರಡು ಟ್ರ್ಯಾಕ್ ಮೇಲೆ ಓಟಗಾರರ ಆರಂಭಿಕ ಸ್ಥಾನಗಳು ಎಲ್ಲಿವೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು. ಒಳ ಟ್ರ್ಯಾಕ್ನ ಮೇಲೆ ಓಟಗಾರ ಆರಂಭಿಕ ಸ್ಥಾನವನ್ನು ಎ ಅಂತ ಗುರುತಿಸ್ರಿ ಎಂದು ಮತ್ತು ಹೊರ ಟ್ರ್ಯಾಕ್ನ ಆರಂಭಿಕ ಸ್ಥಾನವನ್ನು ಬಿ ಅಂತ ಗುರುತಿಸ್ರಿ ಅಂತ ಹೇಳಿದ್ದಾರೆ ಅವರು. ಹೆಂಗೆ ಗುರುತಿಸೋದು ನೋಡ್ರಿ. ಈಗ ನೋಡ್ರಿ, ಎಷ್ಟು ರೀ, 350 ಮೀಟರ್ ಓಡಬೇಕಾಗೈತಿ. ಅವರು 350 ಮೀಟರ್ ಒಂದು ರೇಸ್ ಐತಿ. ಹಂಗಾರೆ ಅವ್ರಿಗೆ ಆರಂಭಿಕ ಗೆರೆ ಎಲ್ಲಿ ಬರ್ತೈತಿ ಅಂತ ತೋರಿಸಂತಾರ. ಏನು ಮಾಡೋಣ್ರಿ, ಈಗ ಒಳ ಟ್ರ್ಯಾಕ್ ನೋಡೋಣ ಮೊದಲು. ಒಳ ಟ್ರ್ಯಾಕ್ ಎಷ್ಟೈತಿ, ಒಳ ಟ್ರ್ಯಾಕ್ ನೋಡೋಣ. ಒಳ ಟ್ರ್ಯಾಕ್ ಎಷ್ಟೈತ್ರಿ ಅಂದ್ರೆ, ಒಳ ಟ್ರ್ಯಾಕ್ನ ಸುತ್ತಳತೆ ಕಂಡುಹಿಡಿಯೋಣ. ಒಳ ಟ್ರ್ಯಾಕ್ನ ಸುತ್ತಳತೆ ಏನಾಕೈತ್ರಿ, 4 ಇಂಟು ಬಾಹು ಆಕೈತಿ. ಯಾಕಂದ್ರೆ ಅದು ಚೌಕ್ ಐತಿ. ಚೌಕಿರೋ ಸಂಬಂಧ 4 ಇಂಟು ಒಂದು ಬಾವಿನ ಉದ್ದ ಎಷ್ಟೈತಿ, 100 ಐತಿ. 4 ಇಂಟು 100 ಮೀಟರ್ 400 ಮೀಟರ್ ಆಕೈತಿ. ಇದ್ರ ಸುತ್ತಳತೆ ಎಷ್ಟೈತ್ರಿ, 400 ಮೀಟರ್. ಇನ್ನು 400ರಾಗ 3,500 ಕಳೀರಿ. 3,500 ಕಳೆದ್ರೆ ಅಂದ್ರೆ ಎಷ್ಟು ಬರ್ತೈತಿ, 50 ಬರ್ತೈತ್ರಿ. 50 ಮೀಟರ್ ಬಂತು. ಈಗ ನೋಡ್ರಿ, ಇದು ಅಂತಿಮ ಗೆರೆ ಐತಿ. ಉಲ್ಟಾ ತಗೋತೀವಿ ನೋಡ್ರಿ, 3,500 ಓಡಬೇಕಾಗೈತಿ ಈಗ ಅವರು. ಇದು ನೋಡ್ರಿ, ಇಲ್ಲಿಂದ ಇಲ್ಲಿ ಎಷ್ಟು ಆಕೈತಿ, ಇದು 50 ಆಕೈತ್ರಿ. ಇದು 100 ಆಕೈತಿ, ಇದು 100 ಆಕೈತಿ, ಇದು 100 ಆಕೈತಿ, ಇದು 50 ಆಕೈತಿ. ಹಿಂಗೈತಿ. ಉಲ್ಟಾ ತಗೊಂತೀವಿ ಬಿಡ್ರಿ. ಎಷ್ಟಾತ್ರಿ, ಇದು 50, ಇದು ಪ್ಲಸ್ 100, 150 ಪ್ಲಸ್ 100 2,200, ಇದು ಪ್ಲಸ್ 100, ಇದು ಪ್ಲಸ್ 100 ರೀ, 3,500 ಆತ. 3,500 ಅಂದ್ರೆ ಇಲ್ಲಿ ಬಂತು. ಹಂಗಂದ್ರೆ ರೀ, ಅವು ಏನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಒಳಗೆ ಯಾರು ಓಡಾಡ್ತಾರಲ್ಲಕ್ರೆ ಅವ್ರ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನು ಎ ಅನ್ಕೋನು. ಇಲ್ಲಾಗಿತ್ತಂದ್ರೆ ನೀವೇನು ಮಾಡ್ಬೋದು ನೋಡ್ರಿ, ಒಂದು ಪೂರ್ಣ ಸುತ್ತು ಹೊಡೆದಂದ್ರೆ ಎಷ್ಟು ಹೊಡಿತಾನ್ರಿ, ಎಷ್ಟು ಆಕೈತಿ, ಇದು ಮೀಟರ್ 400 ಮೀಟರ್ ಆಕೈತಿ. ನಮಗೆ 3,500 ಮೀಟರ್ದು ರೇಸ್ ಐತಿ. 3,500 ಮೀಟರ್ ರೇಸ್ ಐತ್ರಿ. ಅದಕ್ಕೆ ವ್ಯತ್ಯಾಸ ಎಷ್ಟು ಬರ್ತೈತಿ, 50 ಬರ್ತೈತಿ. ಏನು ಮಾಡ್ರಿ, ಅಂತಿಮ ಗೆರೆಯಿಂದ ಮುಂದಕ್ಕೆ 50 ಮೀಟರ್ ಬಿಟ್ಟ ಒಂದು ಮಾರ್ಕ್ ಮಾಡ್ರಿ. ಇದು ಅವ್ರದ ಆರಂಭಿಕ ಸ್ಥಾನ ಆಗಿಬಿಡ್ತೈತಿ. ಇನ್ನು ನೋಡ್ರಿ, ಹೊರ ಸುತ್ತಳತೆ ಏನಾಕೈತ್ರಿ, ಇದು 4 ಇಂಟು ಬಾಹು ಆಕೈತಿ. 4 ಇಂಟು ಬಾಹು ಆತಂದ್ರೆ ಎಷ್ಟೈತ್ರಿ, ಇದು 150 ಐತಿ.
150 ಐತ್ರಿ. 15 ನಾಲ್ಕಲೆ 60 ಆಕೈತಿ. ಇದು 600 ಮೀಟರ್ ಆತ್ರಿ. ಇನ್ನೇನು ಮಾಡ್ಬೇಕಾಗೈತಿ? ರೇಸ್ ಎಷ್ಟೈತ್ರಿ? 3/100 ಮೀಟರ್ ಐತಿ. 600 ಮೀಟ್ರು ಮೈನಸ್ 3/100 ಮೀಟ್ರ್ ಮಾಡಿದಾಗ ಎಷ್ಟು ಬರ್ತೈತೆ ರೀ ಡಿಫ್ರೆನ್ಸ್? 2/100 ಮೀಟ್ರ್ ಬರ್ತೈತಿ. 2/100 ಮೀಟ್ರ್ ಬಂತು ಅಂದ್ರೆ ಡಿಫ್ರೆನ್ಸ್ 2/100 ಮೀಟ್ರ್ ಅಂದ್ರೆ ಏನಾಗಬೇಕು ಇಲ್ಲಿ ನಮಗೆ? ಈಗ ಹೆಂಗೆ ಅಂತಿಮ ಗೆರೆಯಿಂದ 2/100 ಮೀಟ್ರ್ ಬಿಟ್ಟು ಮಾರ್ಕ್ ಮಾಡ್ಬೇಕು ಈಗ ನಾವು. ನೋಡ್ರಿ, ಇದು 150 ಐತಿ, ಇದು 150 ಇರ್ತೈತಿ, ಇದು 150 ಇರ್ತೈತಿ, ಇದು 150 ಇರ್ತೈತಿ, ಅದು 150 ಐತಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 150 ಐತಿ. ನಾವು ಈಗ 150ನೇ 2 ಭಾಗ ಮಾಡಿದೀವಿ ಅಂದ್ರೆ, ಯಾಕಂದ್ರೆ ಇದು ಕರೆಕ್ಟ್ ಮಧ್ಯದಲ್ಲಿ ಐತಿಲ್ಲ, ಅದರ ಸಂಬಂಧ 2 ಭಾಗ ಮಾಡಿದೀವಿ ಅಂದ್ರೆ ರೀ 2 7 14 2 5 10 75 ಆಕೈತಿ. ಅಂದ್ರೆ ಈಚೆ ಕಡೆ 75, ಇದು 75, ಇದು 75. ಹಿಂಗತ್ರಿ. ಇನ್ನು ಇದು 200 ಐತಿ. ಇನ್ನು ನೋಡ್ರಿ, ಇಲ್ಲಿ 75 75 ಆಕೈತಿ, ಇಲ್ಲಿ ಇದು 75, ಇದು 75 ಆಕೈತಿ. ಇದು ನೋಡ್ರಿ, ಇಲ್ಲಿಂದ ಇದು 75 ಆಕೈತಿ. ಈಗ ನೋಡ್ರಿ, 75 ಡಿವೈಡೆಡ್ ಬೈ 3 ಇದು ಆಮೇಲೆ ಮಾಡೋಣ್ರಿ ಅಂತ ನೋಡ್ರಿ. ಈಗ ನೋಡ್ರಿ, 2/100 ನನಗೆ ಮುಂದೆ ಹೋಗ್ಬೇಕಾಗೈತಿ. ಇಲ್ಲಿಂದ ಎನ್ಸೋಣ್ರಿ, ಇದು 75 ಆಕೈತಿ ಪ್ಲಸ್ 100 150 ಮಾಡಿದ್ರೆ ಎಷ್ಟಾಯ್ತು? 225 ಆಯ್ತು. 225 ಆಯ್ತು ನನಗೆ. ಇದ್ರದ್ದು ಟೋಟಲ್ ಇದನ್ನ ಈ ಬಾಹು ಕೂಡಿಸಿದ್ರೆ 225 ಆಯ್ತು. ಬಟ್ ನನಗೆ ಎಷ್ಟು ಬಿಡಬೇಕಾಗೈತಿ? 2/100 ಬಿಡಬೇಕಾಗೈತಿ. 2/100 ಬಿಡ್ಬೇಕಂದ್ರೆ ಇನ್ನೂ 25 ಇದಕ್ಕೆ 225 ಕೂಡಿಸ್ಬೇಕು ನಾನು. ಅದ್ರ ಸಂಬಂಧ ಏನು ಮಾಡೋಣ್ರಿ, ಈ 75ರೊಳಗೆ 3 ಭಾಗ ಮಾಡ್ಕೊಂಡು 3 ಭಾಗ ಮಾಡ್ಕೊಂಡ್ರಿ. ಇದು 0 ಆಯ್ತು, ಇದು 25 ಆಯ್ತು, ಇದು 50 ಆತ್ರಿ, ಇದು 75 ಆಯ್ತು. 75 ಆಯ್ತು. ಈಗ ನನಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಇಲ್ಲಿ ತನಕ ಬಂದು 225 ಆಗೈತಿ. ಮತ್ತು ಇದಕ್ಕೆ ಈ 25 ಕೂಡಿಸ್ರೆ ಇಲ್ಲಿ ಏನಾಕೈತಿ? 250 ಮೀಟರ್ ಆಕೈತಿ. ಇದನ್ನು ನಾವು ಏನಂತ ಅನ್ಕೊಂಡು? ಬಿ ಅಂತ ಅನ್ಕೊಂಡು ಈ ರೀತಿಯಾಗಿ ಗುರುತಿಸ್ಬೋದು. ತಿಳಿತ್ರಿ? ಇದನ್ನು ನಾವು ಹೆಂಗೆ ಬರೀಬೇಕಂದ್ರೆ ನೋಡ್ರಿ, ಒಳ ಟ್ರ್ಯಾಕ್ನ ಆರಂಭಿಕ ಸ್ಥಾನ ಎ, ಸುತ್ತಳತೆ 400 ಮೀಟರ್ ಆಕೈತಿ. ಓಟಗಾರನ ಅಂತಿಮ ಗೆರೆಯಿಂದ 500 ಮೀಟರ್ ಮುಂದೆ ನಿಂತುಕೊಳ್ಳಬೇಕು. ಅಂದ್ರೆ ಓಟಗಾರ ಏನು ಮಾಡ್ಬೇಕ್ರಿ? ಅವ 50 ಮೀಟರ್ ಮುಂದೆ, ಅಂದ್ರೆ ಅಂತಿಮ ಗೆರೆಯಿಂದ 50 ಮೀಟರ್ ಮುಂದೆ ನಿಂತ್ಕೋಬೇಕತ್ತ. ಇನ್ನು ಹೊರ ಟ್ರ್ಯಾಕ್ ಆರಂಭಿಕ ಸ್ಥಾನ, ಹೊರ ಟ್ರ್ಯಾಕ್ ಆರಂಭಿಕ ಸ್ಥಾನ ಬಿ ರೀ, ಬಿ ಆಕೈತಿ. ಇನ್ನು ಅದರ ಸುತ್ತಳತೆ ಎಷ್ಟು ಆಕೈತಿ? 600 ಮೀಟರ್ ಆಕೈತಿ. ಓಟಗಾರ ಅಂತಿಮ ಗೆರೆಯಿಂದ ಎಷ್ಟೇ? ಇದು 235, ಇದು ಹಿಂಗೆ ಬರಂಗಿಲ್ಲ ರೀ, ಇದು 250 ಮೀಟ್ರ್ ಮುಂದೆ ನಿಂತುಕೊಳ್ಳಬೇಕು. 250 ಮೀಟ್ರ್ ಮುಂದೆ ನಿಂತ್ಕೋಬೇಕು. ನಿಮ್ಮದು ಅದೇನು ಚಿತ್ರ ಐತಿರಲ್ಲ ಅಲ್ಲಿ ಏನು ಮಾಡಿರಿ, ಹಿಂಗೆ ಗುರುತಿಸಿಬಿಡ್ರಿ. ಇದನ್ನು ಎ ಅಂತ ಗುರುತಿಸ್ರಿ, ಇದನ್ನು ಬಿ ಅಂತ ಗುರುತಿಸ್ರಿ. ಹಿಂಗೆ ಬರದ ಇದನ್ನ ಬರೀರಿ, ಅದನ್ನ ಗುರುತಿಸ್ರಿ, ಆಗಿ ಹೋಗ್ತೈತಿ. ಇದರದ ಉತ್ತರ ಇದಾಯ್ತು. ಇನ್ನು ಮುಂದಿನ ಪ್ರಶ್ನೆ. ಮುಂದೆ ಏನು ಕೊಟ್ಟರಿ? ಅಂದಾಜಿಸಿ ಮತ್ತು ಪರಿಶೀಲಿಸಿ ಅಂತೈತಿ. ಒಂದು ನಿರುಪಯುಕ್ತ ಹಾಳೆ ಅಥವಾ ವಾರ್ತಾಪತ್ರಿಕೆ ಹಾಳೆಯನ್ನು ತೆಗೆದುಕೊಳ್ಳಿ. ಹಾಳೆಯನ್ನು ವಿವಿಧ ರೀತಿಯಲ್ಲಿ ಕತ್ತರಿಸುವ ಮೂಲಕ ಕೆಲವು ಯಾದೃಚ್ಛಿಕ ಆಕೃತಿಗಳನ್ನು ಮಾಡಿ. ಪ್ರತಿ ಆಕೃತಿಯು ಗಡಿದಿಂದ ಒಟ್ಟು ಉದ್ದವನ್ನು ಅಂದಾಜು ಮಾಡಿ ನಂತರ ಪ್ರತಿ ಆಕೃತಿಯ ಸುತ್ತಳತೆಯನ್ನು ಅಳತೆ ಪಟ್ಟಿ ಅಥವಾ ಪರಿಶೀಲಿಸಿ ಅಳತೆ ಪಟ್ಟಿ ಸ್ಕೇಲ್ದಿಂದ ತಯಾರು ಮಾಡ್ರಿ ಅಂತಾರೆ. ನೋಡ್ರಿ, ಇಲ್ಲಿ ಏನು ಮಾಡ್ಬೇಕಾಗೈತೆ ಅಂದ್ರೆ, ನೀವು ಒಂದು ಯಾವುದಾದ್ರು ಹಾಳೆ ತೊಗೊರಿ. ಹಾಳೆ ತೊಗೊಂಡಾದ ಬಳಿಕ ಅದ್ರೊಳಗೆ ಏನು ಮಾಡಿರಿ? ಸ್ಕ್ವೇರ್ ಕಟ್ ಮಾಡಿರಿ. ಇಲ್ಲಾಗಿತ್ತು ಅಂದ್ರೆ ಅದ್ರೊಳಗೆ ಆಯತ್ ಕಟ್ ಮಾಡಿರಿ. ಇಲ್ಲಾಗಿತ್ತು ಅಂದ್ರೆ ತ್ರಿಭುಜ ಕಟ್ ಮಾಡಿರಿ. ತ್ರಿಭುಜ ಕಟ್ ಮಾಡಿದ ಬಳಿಕ ಏನು ಮಾಡ್ತೀರಂದ್ರೆ ಅದನ್ನು ಏನು ಮಾಡಿರಿ? ಎಲ್ಲ ಅಳಿರಿ ಅಂತಾರೆ ಅವರು. ಅದನ್ನು ಏನು ಮಾಡ್ಬೇಕ್ರಿ? ಅಳಿಬೇಕು. ಎದರ್ಲಿ ಅಂದ್ರೆ ಇಂಚು ಪಟ್ಟಿಲೆ. ಇಂಚು ಪಟ್ಟಿಲೆ ಏನು ಮಾಡಿರಿ? ಇದನ್ನು ಅಳಿರಿ. ಅಳದಾದ್ವಾಗ ಅದರ ಸುತ್ತಳತೆಗಳನ್ನು ಕಂಡು ಹಿಡ್ರಿ ಅಂತಾರೆ ರೀ. ನಿಮ್ಗೆ ಒಂದು ಆ್ಯಕ್ಟಿವಿಟಿ ಐತಿ, ಅದನ್ನ ಹುಡುಗರು ಮಾಡಬೇಕಾಗೈತಿ. ಇನ್ನು ಮುಂದೆ ನೋಡ್ರಿ,
ಈ ತ್ರಿಭುಜಾಕೃತಿ ಸುತ್ತಳತೆ 9 ಮಾನಗಳು ಎಂದು ಅಕ್ಷಿ ಹೇಳುತ್ತಾಳೆ. ಇದು 9 ಮಾನಗಳಿಲ್ಲ ಮತ್ತು ಸುತ್ತಳತೆಯು 9 ಮಾನಗಳಿಗಿಂತ ಹೆಚ್ಚಾಗಿದೆ ಎಂದು ತೋಷಿ ಹೇಳುತ್ತಾಳೆ. ನಿಮ್ಮ ಅನಿಸಿಕೆವೇನು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇದನ್ನ ಹೆಂಗ್ ಮಾಡ್ರಂತ, ಇವ್ರಿದ್ದವ್ರ ಇದ 9 ಮಾನಗಳದಾವ ಅಂತಾರ್ರಿ, ಇವ್ರಿದ್ದ 9 ಮಾನಗಳು ಇಲ್ಲ ಅಂತಾರು. ಇದನ್ನ ಹೆಂಗ್ ನೋಡ್ಬೇಕಂತ ನೋಡ್ರಿ. ಇಲ್ಲಿ ಅನ್ಕ ಚಿತ್ರ ನೋಡ್ರಿ, ಇದ ರೆಡ್ ಲೈನ್ ಐತ್ರಿ, ಇದೊಂದ ಬ್ಲೂ ಲೈನ್ ಐತಿ. ಅದನ್ನ ಏನಂತ್ರಿ, ಈ ಚಿತ್ರವು 2 ವಿಭಿನ್ನ ಏಕಮಾನದ ಉದ್ದಗಳನ್ನು ಹೊಂದಿದೆ. ಕೆಂಪು ರೇಖೆ ಮತ್ತು ನೀಲಿ ರೇಖೆ ಅಂತ 2 ಮಾನಗಳನ್ನು ಹೊಂದೈತ್ರಿ. ಉದ್ದವನ್ನು ಅಳೆಯಿರಿ. ಅವು ಒಂದೇ ಆಗಿವೆಯೇ? ನಾವು ಕೆಂಪು ರೇಖೆಗಳನ್ನು ನೇರ ರೇಖೆಗಳಂತೀವಿ, ನೀಲಿ ರೇಖೆಗಳನ್ನು ಕರ್ಣರೇಖೆಗಳು ಎಂದು ಕರೆಯುತ್ತೇವೆ. ಆದ್ದರಿಂದ ಈ ತ್ರಿಭುಜಗಳ ಸುತ್ತಳತೆಯು 6 ನೇರಮಾನ ಮತ್ತು 3 ಕರ್ಣಮಾನಗಳನ್ನು ಸಂಕ್ಷಿಪ್ತವಾಗಿ ಯಾವ ರೀತಿ ಬರಿತೀವಿ ಅಂದ್ರೆ 6s + d ಮಾನಗಳು ಅಂತ ಬರಿತೀವಿ. ನೋಡ್ರಿ ಇಲ್ಲಿ ಏನೈತಿ, ಇಲ್ಲಿ ಕೆಂಪು ಲೈನ್ ಒಂದೈತಿ, ಬ್ಲೂ ಲೈನ್ ಒಂದೈತಿ. ನೋಡ್ರಿ ಇಲ್ಲಿ ಇದು 1 ಮಾನ, ಇದು 2 ಮಾನ, ಇದು 3 ಮಾನ, ಇದು 4 ಮಾನ, ಇದು 5 ಮಾನ, ಇದು 6 ಮಾನ. ಕೆಂಪುಗಳು 6 ಮಾನಗಳು ಅದಾವ್ರಿ. ಇನ್ನು ಇದು 1 ಮಾನ, ಇದು 2 ಮಾನ, ಇದು 3 ಮಾನ. ಇಲ್ಲೇನದು ನೀಲಿಗಳು 3 ಮಾನಗಳು ಅದು. ಇದನ್ನ ಹೆಂಗೆ ಬರಿತೀವಿ ಅಂದ್ರೆ ರೀ 6s + 3d ಮಾನಗಳು ಅಂತ ಬರಿತೀವಿ. ಮಾನಗಳು ಈ ರೀತಿಯಾಗಿ ಬರಿತೀವಿ. ಇನ್ನು ಮುಂದೆ ನಮಗೆ ಲೆಕ್ಕ ಮಾಡಕ್ಕೆ ಕೊಟ್ಟರು, ಅದನ್ನು ನೋಡೋಣ್ರಿ. ಇಲ್ಲಿ ನೋಡ್ರಿ, ಇದು 1 ಮಾನ, ಇದು 2 ಮಾನ, ಇದು 3 ಮಾನ, ಇದು 4 ಮಾನ, 5, 6. ಇಲ್ಲಿ ಸ್ಟೇಟ್ ಅದ ನೋಡ್ರಿ, ಇದು 7, ಇದು 8. ಹಂಗಾರ ಇದಕ್ಕೇನು ಬರಿಬೋದ್ರಿ, 8s ಪ್ಲಸ್ ನೋಡ್ರಿ ಇದು 1, ಇದು 2 ಕರ್ಣಮಾನಗಳು ಅದಾವೆ, 2d ಅಂತ ಅನ್ಬೋದು. ಇದಕ್ಕೆ ಆಮೇಲೆ ಲಾಸ್ಟ್ ಮಾನಗಳು ಅಂತ ಬರೀರಿ, ಮಾನಗಳು. ಇನ್ನು ಮುಂದೆ ಏನು ನೋಡ್ರಿ, ಇಲ್ಲಿ ಎಷ್ಟು ನೇರ ರೇಖೆಗಳದಾವು, ಕರ್ಣ ರೇಖೆಗಳದಾವು ಅಂತ ನೋಡ್ಬೇಕು. ಇಲ್ಲಿ ನೋಡ್ರಿ, ಇದು 1 ನೇರ ರೇಖೆ 1, ಇದು 2, ಇದು 3, ಇದು 4, 4 ಎಸ್ ಆಕತಿ ಪ್ಲಸ್ ಇದು ನೋಡ್ರಿ, ಇದು 1 ರೀ, ಇದು 2 ರೀ, ಇದು 3 ರೀ, ಇದು 4 ರೀ, ಇದು 5, ಇದು 6, 6d ಆಯ್ತು. 6d ಮಾನಗಳು. ಇನ್ನು ನೋಡ್ರಿ, ಇಲ್ಲಿ ಎಷ್ಟು ನೇರಮಾನಗಳದಾವು, ಕರ್ಣಮಾನಗಳು ಅದಾವು ಅಂತ ನೋಡೋಣ. ಇದು 1 ಮಾನ, 2, 3, ಇದು 4, 5, 6, 7, 8, 9, 10, 11, 12. ಅಂದ್ರೆ ಇಲ್ಲಿ ಏನಾಕೈತಿ, 12s ಆಕೈತಿ ಪ್ಲಸ್ ಕರ್ಣಮಾನಗಳು ಎಷ್ಟದಾವು, 1 ರೀ, ಇದು 2 ರೀ, ಇದು 3, ಇದು 4, ಇದು 5, ಇದು 6d ಮಾನಗಳು ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ನೇರಮಾನಗಳು ಅದಾವು, 1, 2, 3, 4, 5, 6, 7, 8, 9. ಇದು 10, 11, 12, 13, 14, 15, 16, 17, 18. ಹಂಗಾರ ಇಲ್ಲೇನಾಕೈತಿ 18s ಪ್ಲಸ್ ನೋಡ್ರಿ ಕರ್ಣಮಾನಗಳು 1, 2, 3, ಇದು 4, ಇದು 5, ಇದು 6d ಆಕೈತಿ. ಮುಂದೆ ಏನು ಬರೀರಿ, ಮಾನಗಳು. ಆತ್ರೀಗ ಮುಂದಿನ ಪ್ರಶ್ನೆಗಳು ನೋಡೋಣ. ನೋಡ್ರಿ, ಇನ್ನು ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಅಂದಾರೆ. ನಿಯಮಿತ ಬಹುಭುಜಾಕೃತಿಗಳು ಇದ್ದವು ಅಂದ್ರೆ ರೀ ಏನ, ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನು ನೋಡ್ರಿ, ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು
ಸಮವಿರುವ ಆಕೃತಿಗಳನ್ನು ನಿಯಮಿತ ಬಹುಭುಜಾಕೃತಿ ಅಂತೀವಿ. ಅದರದ್ದು ಎಷ್ಟರೇ ಬಾಹುಗಳು ಇರಬಹುದು, 3 ಇರ್ಬೋದು, 4 ಇರ್ಬೋದು, 8 ಇರ್ಬೋದು, 10 ಇರ್ಬೋದು. ಇದೇ ರೀತಿಯಾಗಿ ಅಂದ್ರೆ ಬಾಹುಗಳು ಎಷ್ಟು ಬೇಕಾದ ಇರ್ಬೋದು. ಬಟ್ ಖರೆ ಏನು ಇರ್ಬೇಕಂದ್ರೆ ರೀ, ನಿಯಮಿತ ಅಂದ್ರೆ ಏನ, ಆದರೂ ಎಲ್ಲ ಬಾಹುಗಳು ಸೇಮ್ ಇರಬೇಕು, ವಿತ್ ಎಲ್ಲ ಕೋನಗಳು ಸೇಮ್ ಇರಬೇಕು. ಅಂದ್ರೆ ಮಾತ್ರ ಅದ ನಿಯಮಿತ ಬಹುಭುಜಾಕೃತಿ ಅಂತೀವಿ. ಹಂಗೆ ನಿಯಮಿತ ಬಹುಭುಜಾಕೃತಿ ಇದ್ದು ಅಂದ್ರೆ ಅದಕ್ಕೆ ಯಾವ್ದು ಸೂತ್ರ ಬರ್ತತಿ, ಅದಕ್ಕೆ ಯಾವ್ದು ಫಾರ್ಮುಲಾ ಬರ್ತೈತಿ ಅಂತ ಕೊಟ್ಟರು ಅದನ್ನು. ಇದೆಲ್ಲ 1ನೇ ಚಾಪ್ಟರ್ ಒಳಗೆ ಕೊಟ್ಟೈತಿ ನಿಯಮಿತ ಬಹುಭುಜಾಕೃತಿ ಅಂತ ಅಂದಾರ. ಇನ್ನು ಬಹುಭುಜಾಕೃತಿಗೆ ಉದಾಹರಣೆ ಪಂಚಭುಜಾಕೃತಿ, ಷಟ್ಭುಜಾಕೃತಿ, ಅಷ್ಟಭುಜಾಕೃತಿ, ದಶಭುಜಾಕೃತಿನೂ ಅಂತ ಬರ್ತೈತಿ. ನೋಡ್ರಿ, ಇನ್ನು ಸಮಬಾಹು ತ್ರಿಭುಜದ ಸುತ್ತಳತೆ. ಸಮಬಾಹು ಇದ್ದು ಅಂದ್ರೆ ರೀ, ಸಮಬಾಹು ತ್ರಿಭುಜ ಅಂದ್ರೆ ರೀ, ಎಲ್ಲ ಬಾಹುಗಳು ಸೇಮ್ ಇರ್ತಾವು, ಎಲ್ಲ ಕೋನಗಳನ್ನು ಸೇಮ್ ಇರ್ತಾವು. ಹಂಗಾರ ಯಾವುದೇ ತ್ರಿಭುಜದ ಸುತ್ತಳತೆಯು ಅದರ ಎಲ್ಲ 3 ಬಾಹುಗಳ ಮೊತ್ತವಾಗಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಈ ತಿಳುವಳಿಕೆಯಿಂದ ನಾವು ಸಮಬಾಹು ತ್ರಿಭುಜ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸಮಬಾಹು ತ್ರಿಭುಜದ ಸುತ್ತಳತೆ ನೋಡ್ರಿ, ಈ ಸಮಬಾಹು ತ್ರಿಭುಜ ಸುತ್ತಳತೆ ನಾವು 3 ಬಾಹುಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕ್ರಿ. ಎ ಬಿ ಒಂದು ಬಾಹು ಐತಿ, ಪ್ಲಸ್ ಬಿ ಸಿ ಒಂದು ಬಾಹು ಐತಿ, ಪ್ಲಸ್ ಸಿ ಎ ಒಂದು ಬಾಹು ಐತಿ. ಇವನ್ನೆಲ್ಲಾನು ಕೂಡಿಸ್ಬೇಕ್ರಿ ನಾವು. ಇಲ್ಲಿ ಸಮಬಾಹು ಅಂದ್ರೆ ಏನ್ರಿ, ಇದು ಸಮ ಇರ್ತೈತಿ, ಇದು ಸಮ ಇರ್ತೈತಿ, ಇದು ಸಮ ಇರ್ತೈತಿ. ಅದನ್ನ ಏನು ಮಾಡ್ಕೊಂಡಿವಿ ನಾವು, ಎ ಬಿ ಎ ಬಿ ಎ ಬಿ ಅಂತ ಬರ್ಕೊಂಡ್ಬಿಟ್ಟಿವಿ. ಎಲ್ಲ ಸಮಾನ ಅದಾವಂದ್ರೆ ಎ ಬಿನ ಅಂತ ಬರೀಬಹುದ್ರಲ್ಲೇ. ಅದಕ್ಕೆ ಏನದೀವಿ, ಒಂದು ಬಾಹುವಿನ ಉದ್ದದ 3ರಷ್ಟು ಇರುತ್ತದೆ. ಅಂದ್ರೆ ಒಂದು ಯಾವುದೋ ಬಾಹು ತಗೊಂಡಿವಿ ಅಂದ್ರೆ ಅದರ 3ರಷ್ಟು ಇರ್ತೈತ್ರಿ ಒಂದು ಇದನ್ನ ಸಮಬಾಹು ತ್ರಿಭುಜದ ಸುತ್ತಳತೆ. ಇನ್ನು ಸಮಬಾಹು ತ್ರಿಭುಜದ ಸುತ್ತಳತೆ = 3 × 1 ಬಾಹುವಿನ ಉದ್ದ ಅಂತ ಈ ಸೂತ್ರ ರೀ. ಇನ್ನು ಚೌಕ ಮತ್ತು ಸಮಬಾಹು ತ್ರಿಭುಜದ ನಡುವಿನ ಸಾಮ್ಯತೆ ಅಂದ್ರೆ ಇದ್ರೊಳಗೆ ಏನು ಸಮ ಇರ್ತೈತಿ, ಇದ್ರೊಳಗೆ ಏನು ಸಾಮಾನ್ಯ ಇರ್ತೈತಿ ಅಂದರೆ, ಈ ಚೌಕದ್ರೊಳಗೆ ಏನಿರ್ತೈತಿ, 4 ಬಾಹುಗಳು ಸಮ ಇರ್ತಾವೆ, 4 ಬಾಹು ಸಮ ಇರ್ತಾವೆ. ಆದ್ರೆ ಸಮಬಾಹು ತ್ರಿಭುಜ ಒಳಗೆ ಏನಿರ್ತೈತಿ, 3 ಬಾಹುಗಳು ಸಮನಾಗಿರ್ತಾವಂತ ಹೇಳ್ಬೋದು. 3 ಬಾಹುಗಳು ಸಮ ಅಂತ ಹೇಳ್ಬೋದು. ಇನ್ನು ಮುಂದೆ, ನಿಮ್ಮ ಸುತ್ತಮುತ್ತಲಿನ ನಿಯಮಿತ ಬಹುಭುಜಾಕೃತಿಯನ್ನು ಹೊಂದಿರುವ ವಿವಿಧ ವಸ್ತುಗಳನ್ನು ಗುರುತಿಸಿ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಹಾಗೂ ಇತರೆ ನಿಯಮಿತ ಬಹುಭುಜಾಕೃತಿ ಸುತ್ತಳತೆಗೆ ನಿಮ್ಮ ಅರ್ಥೈಸುವಿಕೆಯನ್ನು ಸಾಮಾನ್ಯೀಕರಿಸಿ ಅಂದಾರೆ. ಇನ್ನು ಏನ್ರಿ, ನಿಯಮಿತ ಬಹುಭುಜಾಕೃತಿಗಳನ್ನು, ನಿಮ್ಮ ಸುತ್ತಮುತ್ತಲಿನ ನಿಯಮಿತ ಬಹುಭುಜಾಕೃತಿ ಆಕೃತಿಗಳನ್ನು ಅಂದ್ರೆ, ನಿಯಮಿತ ಬಹುಭುಜಾಕೃತಿಗಳು ಅಂದ್ರೆ ಯಾವ್ಯಾವ ಬರ್ತಾವ್ರಿ, ಯಾವ್ಯಾವ ಬರ್ತಾವು, ಚೌಕ ಬರ್ತೈತ್ರಿ, ಚೌಕ ಬರ್ತೈತಿ. ಅದಾದ ಬಳಿಕ ಏನು ಬರ್ತೈತ್ರಿ, ತ್ರಿಭುಜ ಬರ್ತೈತಿ. ಅದಾದ ಬಳಿಕ ಒಂದು ಪಂಚಭುಜಾಕೃತಿ ಅಂತ ಬರ್ತೈತ್ರಿ, ಪಂಚಭುಜಾಕೃತಿ, ಷಟ್ಭುಜಾಕೃತಿ. ಬಟ್ ಅವ್ರು ಏನಂದಾರೆ, ನಿಮ್ಮ ಇದ್ರೊಳಗಿರುವಂತಹ ಸಾಮಾನ್ಯ ಯಾವ್ರಿ ಅದಾವೇನಂತಂದ್ರೆ, ಅಂದ್ರೆ ನೋಡ್ರಿ, ಇದಕ್ಕೆ ಎಕ್ಸಾಂಪಲ್, ಚೌಕಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಟೇಬಲ್ ರೀ, ಟೇಬಲ್ ಅಂತ ಕೊಡ್ಬೋದು. ಟೇಬಲ್ ಒಂದೊಂದು ಚೌಕ ಇರ್ತಾವ್ರಿ. ಇನ್ನು ತ್ರಿಭುಜ ಆಕಾರದೊಳಗೆ ಏನು ಇರ್ತೈತಿ, ಗಡಿಯಾರ ಇರ್ಬೋದು, ಗಡಿಯಾರನ ಇರ್ತಾವು. ಬಟ್ ಇವೇನಿರ್ಬೇಕ್ರಿ, ಇದ್ರೊಳಗೆ 3 ಬಾಹುಗಳು ಸಮನಾಗಿರ್ಬೇಕು. ಇನ್ನೊಂದು ಏನು ತಗೊಂಡು, ಷಟ್ಭುಜಾಕೃತಿ. ಷಟ್ಭುಜಾಕೃತಿ ಅಂದ್ರೆ ಏನ್ರಿ, 6 ಭುಜಾಕೃತಿ ಅಂತ. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ನು, ಟೈಲ್ಗಳಂತ ಕೊಡ್ನು. ಟೈಲ್ಸ್ ಇರ್ತಾವ್ರಲ್ಲ, ಟೈಲ್ಗಳನ್ನು ಈ ರೀತಿಯಾಗಿ ಕಟ್ಟಿರ್ತಾವಲ್ಲ, ಅದರ ಸಂಬಂಧ ಅದು ಎಕ್ಸಾಂಪಲ್ ಕೊಡ್ನು. ಇನ್ನು ಇದರದ ಸುತ್ತಳತೆಗಳನ್ನು ಕಂಡುಹಿಡಿರಿ ಅಂದಾರ. ಇದು 2 ಸೆಂಟಿಮೀಟರ್ ಐತೆ ಅನ್ಕೊಂಡು, ಇದು 3 ಸೆಂಟಿಮೀಟರ್ ಐತೆ ಅನ್ಕೊಂಡು, ಇದು 4 ಸೆಂಟಿಮೀಟರ್ ಐತೆ ಅನ್ಕೊಂಡು. ಹಂಗಾದ್ರೆ ಇದೇನ್ರಿ, 3 ಸೆಂಟಿಮೀಟರ್ ಆಯ್ತು, 2 ಸೆಂಟಿಮೀಟರ್ ಆಯ್ತು. ಚೌಕದ ಸುತ್ತಳತೆ ಏನಾಕತಿ, 2 ಸೆಂಟಿಮೀಟರ್ ಆಕತಿ. 2 × ಇಲ್ಲಾಗಿತ್ತಂದ್ರೆ ಇದರ ಸೂತ್ರ ಏನು ಬರ್ತೈತ್ರಿ, 4
ಬಾಹುಗಳದಾವು ಇಂಟು ಒಂದು ಬಾವಿನ ಉದ್ದ 2 ಸೆಂಟಿಮೀಟರ್ ಐತಿ. 4 2 8 ಆಕೈತಿ, 8 ಸೆಂಟಿಮೀಟರ್ ಆಕೈತಿ. ಇನ್ನು ತ್ರಿಭುಜದ ಸುತ್ತಳತೆ ಏನು ಬರ್ತೈತೆ ರೀ? ಇದು 3 ಸೆಂಟಿಮೀಟರ್ ಐತಿ. 3 ಬಾಹುಗಳದಾವು, ಒಂದು ಬಾವಿನ ಉದ್ದ 3 ಸೆಂಟಿಮೀಟರ್ ಐತಿ. 3 3 9 ಸೆಂಟಿಮೀಟರ್ ಆಕೈತಿ. ಇನ್ನು ಟೈಲ್ಗಳ ಸಂಖ್ಯೆ, ಟೈಲ್ಗಳ ಸುತ್ತಳತೆ ಅಥವಾ ಸುತ್ತಳತೆ ಅಂದರೆ ಎಷ್ಟು ಆಕೈತಿ? 4 ಬಾವು. ಎಟ್ರಿ? ಇಲ್ಲಿ 6 ಬಾಹುಗಳದಾವು, ಒಂದು ಬಾವಿನ ಉದ್ದ ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. 6 4 24 ಸೆಂಟಿಮೀಟರ್ ಆಕೈತಿ ಇದರ ಸುತ್ತಳತೆಗಳು. ಇಲ್ಲಿ ನೋಡ್ರೆ ಏನು ತಿಳಿಯತೈತಿ ಅಂದ್ರೆ ರೀ, ಸುತ್ತಳತೆ ಏನು ಬರ್ತೈತಿ ಅಂದ್ರೆ ಯಾವ್ದಾರ ಸುತ್ತಳತೆ ರೀ? ಬಹುಭುಜಾಕೃತಿ, ಬಹು ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಏನು ಬರ್ತೈತೆ ಅಂದ್ರೆ ಒಟ್ಟು ಬಾಹುಗಳು ಇಂಟು ಒಂದು ಬಾಹುವಿನ ಉದ್ದ. ಒಂದು ಬಾಹುವಿನ ಉದ್ದ ಈ ರೀತಿಯಾಗಿ ಬರಿಬೋದ್ರಿ ನಾವು. ನೆಕ್ಸ್ಟ್ ಪ್ರಶ್ನೆ ರೀ, ಶಿಕ್ಷಕರಿಗೆ ಸೂಚನೆ ಅಂತ ಕೊಟ್ಟಾರೆ. ನಿಯಮಿತ ಬಹುಭುಜಾಕೃತಿಯ ಬಗ್ಗೆ ಹೆಚ್ಚು ಚರ್ಚಿಸಿ ಮತ್ತು ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆಗೆ ಸಾಮಾನ್ಯ ಸೂತ್ರ ರೂಪಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಅಂತಾರೆ. ಇಲ್ಲಿ ಸಾಮಾನ್ಯ ಸೂತ್ರ ಏನು ಬರ್ತೈತೆ ಅಂದ್ರೆ ರೀ, ಇದೀಗ ಏನು ಹೇಳಿದವ್ರಲ್ಲ ಅದ ರೀ ಸಾಮಾನ್ಯ ಸೂತ್ರ. ಏನು ಬರ್ತೈತೆ ಅಂದ್ರೆ ಸಾಮಾನ್ಯ ಸೂತ್ರ ಏನು ಬರ್ತೈತೆ ರೀ? ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಏನು ಬರ್ತೈತೆ ಅಂದ್ರೆ ರೀ, ಒಟ್ಟು ಬಾಹುಗಳು ಇಂಟು ಒಂದು ಬಾಹುವಿನ ಉದ್ದ ಅಂತ ಈ ರೀತಿಯಾಗಿ ನಿಮ್ಮ ಕ್ಲಾಸ್ ಹುಡುಗರಿಗೆಲ್ಲ ಆಕೃತಿಗಳನ್ನು ಅಳ್ಯಾಕೆ ಹೇಳ್ರಿ, ಮಾಡ್ತಾರೋ ಈ ರೀತಿಯಾಗಿ ಮಾಡ್ರಿ. ಮುಂದಿಂದ ವಿಭಜನೆ ಮತ್ತು ಪುನಃ ಸೇರಿಸಿ ಅಂತ ಐತಿ ನೋಡ್ರಿ. ಒಂದು 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಆಯಾಮವಿರುವ ಒಂದು ಆಯತಾಕಾರದ ಹಾಳೆಯನ್ನು 2 ಸಮಭಾಗಗಳಾಗಿ ಚಿತ್ರದಲ್ಲಿ ಕತ್ತರಿಸಿದೆ. ಈ 2 ಭಾಗಗಳು ವಿವಿಧ ರೀತಿಯಲ್ಲಿ ಸೇರಿಸಿ ಅಂದರೆ ಅಂದ್ರೆ ಏನು ಮಾಡಿದ್ರಿ, ಹಿಂಗೆ ಉದ್ದ 4 ಸೆಂಟಿಮೀಟರ್ ಇರುವಂಗೆ ಅಗಲ 6 ಸೆಂಟಿಮೀಟರ್ ಇರುವಂಗೆ ಒಂದು ಹಾಳೆ ತಗೋರಿ, ಅದನ್ನು ಕರೆಕ್ಟ್ 2 ಭಾಗ ಮಾಡ್ರಿ. 2 ಭಾಗ ಮಾಡಿ ಅದನ್ನು ಜೋಡಿಸ್ರಿ. ಈ ರೀತಿಯಾಗಿ ಜೋಡಿಸ್ಯಾರ ನೋಡ್ರಿ. ಈ ರೀತಿಯಾಗಿ ಜೋಡಿಸಿ ಅದರ ಸುತ್ತಳತೆಗಳನ್ನು ಕಂಡುಹಿಡಿರಿ ಅಂತಾರೆ. ಇಲ್ಲಿ ಏನಿರ್ತೈತಿ ನೋಡ್ರಿ, ಸುತ್ತಳತೆಗಳು ಇದು 6 ಸೆಂಟಿಮೀಟರ್ ಇರ್ತೈತಿ, ಇದು 6 ಸೆಂಟಿಮೀಟರ್ ಇರ್ತೈತಿ, ಇದು 2 ಸೆಂಟಿಮೀಟರ್. ಈಗ ಇದರ ಸುತ್ತಳತೆ ಹೆಂಗೆ ಕಂಡು ಹಿಡಿತೀರಿ? 6 + 6 + 2 + 6 + 6 + 2. 6 1 6 6 12 6 3 8 6 4 24. 24 + 2 1 2 2 4. 4 ಬತ್ತಂದ್ರೆ ಇದರ ಸುತ್ತಳತೆ ಎಷ್ಟಾತ್ರಿ? 28 ಸೆಂಟಿಮೀಟರ್ ಆಯ್ತು. ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ನೀವು ಜೋಡಿಸಿ ಮಾಡ್ರಿ ಅಂದ್ರಿ. ಮುಂದೆ ಪ್ರಶ್ನೆಗಳದಾವು ಕೊಡ್ತಾರೋ. ಉದಾಹರಣೆಗೆ ಜೋಡಣೆಗೆ 28 ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಾರ ನೋಡ್ರಿ. ಮುಂದಿನ ಪ್ರಶ್ನೆಗಳು ನೀಡ್ಯಾರೋ ಅವನ್ನ ಸಾಲ್ವ್ ಮಾಡೋಣ್ರಿ. ಮುಂದಿನ ಪ್ರಶ್ನೆಗಳು ಏನೈತ್ರಿ ನೋಡ್ರಿ. ಇಲ್ಲಿ ಇದು ಏನೈತಿಲ್ಲ, ಇದರ ಸುತ್ತಳತೆಯನ್ನು ಕಂಡು ಹಿಡಿಬೇಕು. ಸುತ್ತಳತೆ ಕಂಡು ಹಿಡಿಕೈತಿಲ್ಲ ಮೊದಲ ನೋಡ್ರಿ. ಇದು 2 ಸೆಂಟಿಮೀಟರ್ ಐತಿ. ಹಂಗಾರೆ ಇದು ಎಷ್ಟೈತಿ? ಇಲ್ಲಿ ಎಷ್ಟೈತ್ರಿ? ಇದು 6 ಸೆಂಟಿಮೀಟರ್ ಐತಿ.
ಇದು 6 ಸೆಂಟಿಮೀಟ್ರ್ ಐತಿ. ಇಲ್ಲಿ ನೋಡ್ರಿ, ಇದು ಇಲ್ಲಿಂದ ಇಲ್ಲಿ 6 ಸೆಂಟಿಮೀಟ್ರ್ ಐತಿ, ಮತ್ತು ಇದನ್ನು ಕೂಡ್ಸ್ಯಾರ ಇದನ್ನು. ಇದು ಎಷ್ಟು ಸೆಂಟಿಮೀಟ್ರ್ ಐತಿ? ಇಲ್ಲಿ 2 ಸೆಂಟಿಮೀಟ್ರ್ ಐತಿ ಅಂತ ಇಲ್ಲಿ 2 ಸೆಂಟಿಮೀಟ್ರ್ ಇರ್ತೈತೆ ರೀ. ಇದು ಎರಡೂ ಕೂಡಿ ಆದ ಬಳಿಕ ಏನಾಯ್ತು? 8 ಸೆಂಟಿಮೀಟ್ರ್ ಆಯ್ತು. ಇದು 2 ಸೆಂಟಿಮೀಟ್ರ್ ರೀ, ಇದು 6 ಸೆಂಟಿಮೀಟ್ರ್. ಇಲ್ಲಿ ನೋಡ್ರಿ, ಇಲ್ಲಿ 6 ಸೆಂಟಿಮೀಟ್ರ್ ಒಳಗೆ ಇಲ್ಲಿ ತಂದು ಕುಡ್ಸ್ಯಾರಲ್ಲ, ಇದು 2 ಸೆಂಟಿಮೀಟ್ರ್ ಕಡಿಮೆ ಆಗೈತಿ. ಹಂಗಾರೆ ಇದು 4 ಸೆಂಟಿಮೀಟ್ರ್ ಆಕೈತಿ. 6 ಸೆಂಟಿಮೀಟ್ರ್ ಒಳಗೆ 2 ಹೊತ್ತಂದ್ರೆ 4 ಸೆಂಟಿಮೀಟ್ರ್ ಆಕೈತಿ. ಇನ್ನು ನೋಡ್ರಿ, ಇಲ್ಲಿ ಏನು ಮಾಡ್ರಿ, ಪೂರ ಎಲ್ಲ ಕೂಡಿಸ್ಕೋರಿ. ಸುತ್ತಳತೆ ಕಂಡು ಹಿಡಿಬೇಕಂದ್ರೆ ಮೇಲಿಂದ ಬಂದ್ಬಿಡ್ರಿ. 8 ಪ್ಲಸ್ 2 ಪ್ಲಸ್ 6 ಪ್ಲಸ್ 4 ಪ್ಲಸ್ 2 ಪ್ಲಸ್ 6 ಪ್ಲಸ್ 6 ಅಷ್ಟೇ ರೀ, 6 ಮತ್ತು ಪ್ಲಸ್ ಬರೋಂಗಿಲ್ಲ. ನೋಡ್ರಿ, 8 ಪ್ಲಸ್ 6 ಅಂದಾರೋ 6 2 12, 12 ಪ್ಲಸ್ ಇದು 4, 2 2 4 ಅಂದ್ರೆ 8 ಆಕೈತಿ. 8 ಆತ್ರಿ. ಇದು ಎಷ್ಟಾಯ್ತು? 12 8 20 ಆಯ್ತು. ಇದು 28 ಸೆಂಟಿಮೀಟ್ರ್ ಬರ್ತೈತಿ. ಇನ್ನು ಇದರದ್ದು ನೋಡ್ರಿ, ಇದರದ್ದು ಎಷ್ಟು ಬರ್ತೈತಿ? ಇಲ್ಲಿ 2 ಸೆಂಟಿಮೀಟ್ರ್ ಐತೆ ರೀ, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಇದು ಒಂದು ಸ್ವಲ್ಪ ರೀ. ಈಗ ಇದು ಎಷ್ಟು ಆಕೈತಿ? ಇಲ್ಲಿ 6 ಸೆಂಟಿಮೀಟ್ರ್ ಆಕೈತಿ. ಇದು 6 ಆಕೈತಿ, ಇದು 6 ಆಕೈತಿ. ಆಮೇಲೆ ಇದು 2 ಆಕೈತಿ. ಇದ್ರದ್ದು ಸುತ್ತಳತೆಯನ್ನು ಕಂಡು ಹಿಡಿಬೇಕಾಗೈತಿ. ಈಗ ನಾವು ಸುತ್ತಳತೆ ಹೆಂಗೆ ಕಂಡು ಹಿಡಿತೀರಂದ್ರೆ ರೀ, ಹಿಂಗೆ ಮೇಲಿಂದನೂ ಬಂದ್ಬಿಡ್ನು. 2 ಪ್ಲಸ್ 6 ಪ್ಲಸ್ 2 ಪ್ಲಸ್ 2 ಪ್ಲಸ್ 6 ಪ್ಲಸ್ 2 ಪ್ಲಸ್ 2 ಪ್ಲಸ್ 6. ನೋಡ್ರಿ, 6 ಅಂದಾರೋ 6 2 12, 6 3 18, 18 ಪ್ಲಸ್ 2 4 6 8 10, 10. ಹಂಗಾರೆ ಇದು ಎಷ್ಟು ಆಕೈತಿ ರೀ? 28 ಸೆಂಟಿಮೀಟ್ರ್ ಆಕೈತಿ. ಈ ರೀತಿ ಬರೀಬೋದು. ಇನ್ನು ಇದೊಂದು ಐತಿ ನೋಡ್ರಿ, ಇಲ್ಲಿ ಏನು ಮಾಡ್ಯಾರು? ಇದು 6 ಸೆಂಟಿಮೀಟ್ರ್ ಐತ್ರಿ, ಇದು 6 ಸೆಂಟಿಮೀಟ್ರ್ ಐತಿ. ಬಟ್ ಇಲ್ಲಿ ಈ ಕಡೆ ಈ ಭಾಗವನ್ನು ಎಷ್ಟು ಆಗೈತಿ ಅಂತ ನೋಡ್ಬೇಕಂದ್ರೆ, ಇವ್ರು 3 ಸೆಂಟಿಮೀಟ್ರನ್ನ ಕೂಡಿಸ್ಯಾರ. ಈ 6 ಒಳಗೆ 3 ಕಳೆದಿವಿ ಅಂದ್ರೆ ಏನು ಮತ್ತು ಇಲ್ಲಿ 3 ಬರ್ತೈತಿ. ಇದು 2 ಆಗೈತೆ ರೀ, ಇದು 2 ಐತೆ ರೀ. ಇಲ್ಲಿ 3 ಐತೆ ಅಂದ್ರೆ ಇದು 3 ಇರ್ತೈತಿ. ಇದು 2 ಐತಿ, ಇದು 2 ಐತಿ. ಹಿಂಗಾತ್ರಿ ಇದರ ಸುತ್ತಳತೆ. ಈಗ ನೋಡ್ರಿ, ಮ್ಯಾಲಿಂದ ಕಂಪ್ಲೀಟ್ 2 ಪ್ಲಸ್ 6 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಪ್ಲಸ್ 6 ಪ್ಲಸ್ 2 ಪ್ಲಸ್ 3. ಇದೆಷ್ಟು ಆಕೈತಿ? 6 ಅಂದಾರೋ 6 12, 12 ಪ್ಲಸ್ 2 4 6 8, 8 ಪ್ಲಸ್ 3 3 3 2 6 ಬರ್ತರಿ. ಇದು 12 8 20 ಆಯ್ತು. ಇದು 26 ಸೆಂಟಿಮೀಟ್ರ್ ಆಯ್ತು. 26 ಸೆಂಟಿಮೀಟ್ರ್ ಆಕೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, 22 ಸೆಂಟಿಮೀಟ್ರ್ ಸುತ್ತಳತೆಯ ಆಕೃತಿಯ ರೂಪಿಸಲು 2 ಭಾಗಗಳನ್ನು ಜೋಡಿಸಿರಿ ಅಂತಾರೆ. ಅಂದ್ರೆ ಏನು ಮಾಡ್ಬೇಕ್ರಿ? ನಾವು 2 ಭಾಗವನ್ನು ತೊಗೊಂಡ 22 ಸೆಂಟಿಮೀಟ್ರ್ ಆಗುವಂಗೆ ಮಾಡಬೇಕಾಗೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೋಡ್ರಿ, ಒಂದು ಆಯತಾಕಾರ ಒಳಗೆ ತೊಗೊಂಡ್ರಿ, ಇದೊಂದು ಆಯತಾಕಾರ ಐತಿ. ಇದನ್ನ ಏನು ಮಾಡೋಣ, ಕಾಪಿ ಮಾಡ್ಕೊಂಡು ಇದೇ ರೀತಿ ಇರುವಂಥದ್ದು ನೀವು ಇನ್ನೊಂದು ಏನು ಮಾಡಿರಿ, ಡೂಪ್ಲಿಕೇಟ್ ಕಾಪಿ ತೊಗೊರಿ. ಕಾಪಿ ತೊಗೊಂಡ್ರಿ, ಇದನ್ನ ಇದಕ್ಕೆ ಜಾಯಿಂಟ್ ಮಾಡೋಣ. ಇದು ಎಕ್ಸಾಂಪಲ್ ನಾವೇನು ಮಾಡೋಣ ಅಂದ್ರೆ ರೀ, 5 ಸೆಂಟಿಮೀಟ್ರ್ ತೊಗೊಂಡು. ಹಂಗಾದ್ರೆ ಇದು 5 ಸೆಂಟಿಮೀಟ್ರ್ ಆಕೈತಿ, ಇದು 2 ಸೆಂಟಿಮೀಟ್ರ್ ಆಕೈತಿ, 2 ಸೆಂಟಿಮೀಟ್ರ್ ಆಕೈತಿ, ಇದು 2 ಸೆಂಟಿಮೀಟ್ರ್ ಆಕೈತಿ, ಇದು 2 ಸೆಂಟಿಮೀಟ್ರ್ ಆಕೈತಿ. ಇಲ್ಲಿ ಏನೈತಿರಲ್ಲ ನೋಡ್ರಿ, ಇದೇನೈತಿರಲ್ಲ, ಇದು 2 ಸೆಂಟಿಮೀಟ್ರ್ ಆಕೈತಿ, ಇದು 2 ಸೆಂಟಿಮೀಟ್ರ್ ಆಕೈತಿ. 2 ಸೆಂಟಿಮೀಟ್ರ್ ಯಾಕೆ ಆಕೈತಿ ಅಂದ್ರೆ ರೀ, ಇದು ಹೆಚ್ಚೈತಿ. ಇಲ್ಲಿ 3 ಸೆಂಟಿಮೀಟ್ರ್ ಬರೋಂಗಿಲ್ಲ, 2 ಸೆಂಟಿಮೀಟ್ರ್ ಬರ್ತೈತಿ. ಹಂಗಾರೆ ಈ ಸುತ್ತಳತೆಗಳನ್ನ ಎಲ್ಲ ಕೂಡಿಸೋಣ. 5 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 5 ಪ್ಲಸ್ 2 ಪ್ಲಸ್ 2 ಪ್ಲಸ್ 2. ಇಲ್ಲಿ 5 1 2 10, ಇದನ್ನ ಬರ್ಕೊಂಡ್ಬಿಡ್ರಿ. ಪ್ಲಸ್ 2 1 2 2 4 2 3 2 8 2 10 2 12 12 ಅಂದ್ರೆ 10 ಪ್ಲಸ್ 12 ರೀ 22 ಸೆಂಟಿಮೀಟ್ರ್ ಆಯ್ತು. ಹಾಗಾದರೆ ಇದರ ಸುತ್ತಳತೆ ಎಷ್ಟಾಗೈತಿ? 22 ಸೆಂಟಿಮೀಟರ್. ಈ ರೀತಿಯಾಗಿ ನೀವು ಚಿತ್ರವನ್ನು ತೆಗಿಬಹುದು.
ಇನ್ನು ತನಕ ಯಾರು ಚಾನಲ್